ಮಧ್ಯಾಹ್ನ ಬಿಸಿ ಬಿಸಿ ಊಟ ಇನ್ನೂ ಬರಲೇ ಇಲ್ವಲ್ಲ. ಅಯ್ಯ ಇನ್ನು ಯೋಸತ್ ಮಾಡ್ತಾರೆ ಏನೋ ಕಣಪ್ಪ ಇವ್ರಂತಂದ್ರೆ ಬಿಸಿ ಊಟನ ತಂದು ಕೊಡಕ್ಕೆ. ಆಗ್ಲೇನಿಯಾ 2 ಗಂಟೆ ಆಯ್ತಾ ಬಂತು. ಪೊಲೀಸಪ್ಪ ಪೊಲೀಸಪ್ಪ, ಬಿಸಿ ಬಿಸಿ ಊಟ ಯಾವಾಗ ತಗೊಬಿಟ್ಬತ್ತೀಯಾ? ಅಯ್ಯೋ ಕೂಗಿ 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 ಗಂಟ್ಲೆಲ್ಲ ಹೋಯ್ತು. ನನಗಂತೂ ಶಾನೇ ಬೇಜಾರಾಯ್ತೈತೆ. ನನ್ನ ಜೊತೆಗೆ ಇನ್ನೊಬ್ರು ಯಾರನ್ನ ಕೊಯ್ದಿನ ಹಾಕ್ಬೇಕು ತಾನೆ. ಪಕ್ಕದ ಸೆಲ್ಗೂ ಹಾಕಿಲ್ಲ ಇಲ್ಗೂ ಹಾಕಿಲ್ಲ. ನನಗೂ ಬೇಜಾರಾಯ್ತೈತೆ. ಓ ಅತ್ತೆ ಮಾವ ಯಾವಾಗ ಬಂದ್ರಿ? ಸಂದಕಿದ್ದೀರಾ? ಏನ್ರಾಗ ಬಂದ್ರಿ? ಜೀಪಾಗ ಬಂದ್ರೆ ಏನ್ರಾಗ ಬಂದ್ರಿ? ಜೀಪಾಗೆ ಕರ್ಕೊಂಬಂದಿರ್ತಾರೆ ಬಿಡಿ ಪೊಲೀಸರು. ಹಂಗೆಲ್ಲ ಪಾಪ ನಡೆಸ್ಕೊಂಡ್ಬಿಟ್ಟು ಬರೋಕ್ಕೆಲ್ಲ ಸಾಧ್ಯನೇ ಇಲ್ಲ ಅಲ್ವಾ ಪೊಲೀಸರು? ನನಗೆ ಈಗ ತಾನೇ ಬೇಜಾರಾಯ್ತಾಯ್ತು. ಹೇಳ್ತಾ ಇದ್ದೆ ಪೊಲೀಸರಿಗೆ, ಯಾಕೋ ಬೇಜಾರಾಯ್ತದೆ ಇನ್ನೊಬ್ರು ಯಾರನ್ನ ಹಾಕಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ನಿಮ್ಮನ್ನ ಹಾಕ್ಬಿಟ್ರಲ್ಲ ಮಾವ. ಏನು ಮಾವ, ಏನು ಊಟ ಮಾಡ್ಕೊಬಂದ್ರಿ? ಏನತ್ತೆ ನನ್ನ ಹೆಂಡ್ರು ಸಂದಕೊಳ ಬಾವಿ ಪತ್ನಿ ಸಂದಕೊಳ. ಅವಳು ಬುಡಿ ಸಂದಕ್ಕೆ ಇತ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಮಹಾ ಅಂದ್ರೆ ಮಹಾ ಬುಡಿ. ಕುಂತ್ರು ನಿಂತ್ರು ನಿಮ್ಮ ಮಗಳ್ದೇನೇ ಧ್ಯಾನ ನನಗಂತನೂ. ಏನು ಮಾಡಲಿ, ಎತ್ತೋದ್ರು ಅವಳೇ ಕನ್ಸಾಗಿ ಬರ್ತಾಳೆ. ಅಯ್ಯೋ ಊಟ ನಿದ್ದೆ ಅಂತನೂ ತಿಳಿಯೋದೇ ಇಲ್ಲ. ಮಹಾ 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 ಅಂತಾನೆ ಮನಸ್ಸೆಲ್ಲ ಅನ್ನಿಸ್ತಾ ಇರ್ತದೆ. ನಿಮ್ಮಂತ ಅತ್ತೆ ಮಾವನ್ ಪಡೆಯಕ್ಕೂ 7 ಜನ್ಮದ ಪುಣ್ಯ ಮಾಡಿದ್ದೆ ನಾನಂತನೂ. ಎಲ್ಲ ಲೋಪರ್ ಕಂತ್ರಿ ಗುಂಡ ನಾಯಿ ನನ್ನ ಮಗನೇ. ಮುರ್ವಾದೆಗೆ ಮನೆಗಿದ್ದ ನನ್ನ ಗಂಡನ್ನ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬರಂಗೆ ಮಾಡ್ದಲ್ದೆ ನೆನೆಯ. ನನ್ನ ಮುಂದೆ ನೆನೆಯ 36ರಲ್ಲೂ ಬಿಟ್ಕೊಂಡು ನನ್ನ ಮಗಳನ್ನೆನೆಯ ಸಂದಕವಳೆ ಏನು ಮಾಡ್ತಾವಳೆ? ಕನ್ಸಾಗಿ ಬತ್ತಾಳೆ ನನ್ಸಾಗಿ ಬತ್ತಾಳೆ ಅಂತ ಹೇಳ್ತೀಯಲ್ಲ ಹಳೆ ಬೇವರ್ಸಿಂಗ್ ತಗೊಬಂದು. ಇದನ್ನೇ ನಿಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ ಅಂತ ಅನ್ಕೋಬಿಟ್ಟ. ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ, ನಮ್ಮನ್ನು ಜೈಲು ಕಂಬಿಯಿಂದ ಹಾಕವ್ರೆ ಪೊಲೀಸ್ನವರು. ಅದೂ ನಿನಗೆ ಚಿಂತೆ ಇಲ್ದಿದ್ದಂಗೆ ಏನು ಮಾವನ ಮನೆಗೆ ಬಂದು ನಂಗೆ. ಯಾವಾಗ ಬಂದ್ರಿ? ಉಂಡ್ರ ಮಹಾ ಸಂದಕವಳ? ಅಯ್ಯೋ ಅಲ್ಕ ನನ್ನ ಮಗನೇ, ನಿನ್ನಿಂದ ನಾವಿವತ್ತು ಕೊಂಬಿ ಹಿಂದೆಗಡೆ 1 2 3 4 ಅನ್ನಂಗೆ ಎಣ್ಸಂಗ್ ಮಾಡ್ಬಿಟ್ಟಲ್ಲ ನೀನು ಅಲ್ಕ ಬಡ್ಡಿ ನನ್ನ ಮಗನೇ. ಏನ್ಲ ಅನ್ಕೊಂಡಿದ್ಯಾ ನಮ್ಮನ್ನ? ಏನ್ಲ ಅನ್ಕೊಂಡಿದ್ಯಾ? ಓ ಅತ್ತೆ ಸಮಾಧಾನ. ಅಯ್ಯೋ ಇದೆಲ್ಲ ಮಾಮೂಲಿ ಅತ್ತೆ, ನೀವು ತಲೆ ಕೆಡಿಸ್ಕೋಬಾರ್ದು ಅತ್ತೆ. ಇದೆಲ್ಲ ಕಾಮನ್ನು. ಅಯ್ಯೋ ಕಳ್ತನ ಮಾಡಿ ಜೈಲಿಗೆ ಹೋಗ್ದಿರೋರಿಗೆ ಯಾರು ಹೇಳಿ? ಮರ್ಯಾದೆಗಿದ್ದು ಏನು ಮಾಡ್ತೀರಾ ನೋಡಿ? ಅಲ್ಲಾದರೆ ಮನೆಗಾದರೆ ಬೇಯಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಇಲ್ಲಿ ನೋಡಿ ಟೈಮ್ ಟು ಟೈಮ್ಗೆ ಹಂಗೇನೆ ಊಟ ಬಂದುಬಿಡ್ತದೆ. ಈಗ ನೋಡಿ 2 ಗಂಟೆ ಆಯಿತು, ಊಟದ ಟೈಮ್ಗೆ ಸರಿಯಾಗಿ ಬಂದಿದ್ದೀರಾ ನೀವಂತೂ. ಈಗ ಊಟ ಹೆಂಗಿರ್ತದೆ ಅಂದರೆ ರುಚಿಯಾಗಿರ್ತದೆ. ತಿನ್ನೋದು ಮನೆ ಕತ್ತಿರೋದು ಅಷ್ಟೇ ನೆನೆಯಾ. ಅಯ್ಯಪ್ಪ ಅತ್ತೆ ನನ್ನ ಮಗನೇ, ಇನ್ನೊಂದು ಕಿತ ಅತ್ತೆ ಅಂದ್ರೆ ಹೆಂಗೋ ಜೈಲಿಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲೇ ಇನ್ನೂ ಒಂದು 10 ವರ್ಷ ಇದ್ರೂ ಪರವಾಗಿಲ್ಲ, ಕುತ್ತಿಗೆ ಹಂಗೆ ಇಸುಗ್ಬಿಟ್ಟು ಸಾಯಿ ಬಡ್ದು ನನ್ನ ಮಗನೇ. ಅತ್ತೆನಂತೆ ಅತ್ತೆ, ಸೀಮೆಗಿಲ್ದಿರ ಅತ್ತೆ. ಇನ್ನೊಂದು ಕಿತ್ತ ನಿನ್ನ ಬಾಯಿಂದ ಅತ್ತೆ ಅಂತ ಬರಬೇಕು. ದೊಡ್ಡ ಕಳ್ಳ ನಮ್ಮ ಮಗನೇ. ಅವತ್ತು ನನ್ನ ಮಗಳು ಹೇಳಿದ್ಲು, ನೀನು ನೋಡ್ರೆ ದೊಡ್ಡ ಕಳ್ಳ ಕಂಡಂಗೆ ಕಾಣ್ತಲ್ ಕಣಮ್ಮ ಅಂತ. ನಾನೇನಿಯ ಅಯ್ಯೋ ಬಿಡು ಕಳ್ಳನ ಥರ ಎಲ್ಲಿ ಕಾಣಿಸ್ತಾನೆ, ಎಲ್ಲೂ ಇಲ್ಲ ಸಂದ ಕಾಣಿಸ್ತಾವನೆ ಅಂತ ಹೇಳ್ಬಿಟ್ಟು ನಾನೇ ಮರೆತು ಬಿಟ್ಟೆ ಕಂಡ ಬಡ್ಡಿ ನನ್ನ ಮಗನೇ. ನಂತದ್ರಾಗೆ ಜೈಲಿಗೆ ಬಂದ್ಬಿಟ್ಟು ಬಿಸಿ ಊಟ ಸಿಗ್ತದೆ, ಆರಾಮಾಗಿ ಕುಂತ್ಕೋಬೋದು ಅಂತ ಹೇಳ್ತೀಯಲ್ಲ. ಅಯ್ಯಪ್ಪ ಅತ್ತೆ, ಪೊಲೀಸರು ಕೊಡೋದೇನಿಯೇ ಸಾಕಾಯ್ತದೆ ಏಟುಗಳು. ನೀವು ಬೇರೆ ಕೊಡ್ತಾ ಇದ್ದೀರಾ ಅತ್ತೆ. ಅತ್ತೆ ಅಂತ ಕರಿಬೇಡ್ಲ ಮಂಗ್ಯ ನನ್ನ ಮಗನೇ. ಅತ್ತೆ ಅಂತ ಕರ್ದೆ ಅಂತಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದೆ ತಾನೇ. ಆದ್ರೂ ಅತ್ತೆ 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 ಅಂತ ನನ್ನ ಪಿರಾಣ ಯಾಕ್ಲಾ ತೆಗಿತಾ ಇದೆಯಾ? ನಿನ್ನಿಂದ ನೋಡು, ಈಗ ಮರುವಾದೆಗೆ ನನಗೂ ನಿನಗೂ ಏನು ಸಂಬಂಧ ಇಲ್ಲ. ನಾವೇ ನಿನಗೆ ಕಳ್ತನ ಮಾಡಕ್ಕೆ ಸಹಾಯ ಮಾಡಲಿಲ್ಲ ಅಂತ ಪೊಲೀಸ್ನವ್ರಿಗೆ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಇಲ್ಲೇ ಕೊತ್ತು ಕುಯ್ದು ಬಿಡ್ತೀನಿ ಕಳ್ಬಡ್ಡಿ ನನ್ನ ಮಗನೇ. ನಾವು ಯಾವತ್ತಲ್ಲ ಬಂದ್ಬಿಟ್ಟು ನಿನಗೆ ವಾಷಿಂಗ್ ಮಿಷಿನು ಫ್ರಿಡ್ಜು ಟಿವಿ ಎಲ್ಲ ಒತ್ಕೊಂಡು ಹೋಗಿ ನಿಂಗೆ ಸಹಾಯ ಮಾಡಿದ್ವಿ? ಯಾವಾಗಲ ಬಂದ್ಬಿಟ್ಟಿದ್ವಿ ನಾನು ನಿನ್ನ ಜೊತೆ ಕಳ್ತನ ಮಾಡೋಕ್ಕೆ? ನೀವೇ ಅಲ್ವಾ ಅತ್ತೆ ಹೇಳಿದ್ದು ವಾಷಿಂಗ್ ಮಿಷಿನು ಫ್ರಿಡ್ಜು ಟಿವಿ ಬೇಕು ಅಂತ ಹೇಳ್ಬಿಟ್ಟು. ವಾಷಿಂಗ್ ಮಿಷಿನು ಫ್ರಿಡ್ಜು ಟಿವಿ ಬೇಕು ಅಂತ ಹೇಳ್ದೆ, ಆದರೆ ಕದ್ಕೊಬಂದ್ಬಿಟ್ಟು ಕಂಡರ ಮನೆಯಿಂದ ಕದ್ಕೊಬಂದು ಕೊಡು ಅಂತ ಹೇಳ್ದ. ಮತ್ತೆ ನನ್ನ ತಾಗ ದುಡ್ಡು ಐತೆ, ಹಂಗೈತೆ ಹಿಂಗೈತೆ, ಮನೆ ಕಟ್ಟಿಸ್ಕೊಡ್ತೀನಿ ನಿಮಗೆ, ಮಠ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ದಲ್ಲ. ಅದೆಲ್ಲನೂ ಏನ್ಲ ಮನೆ ಕಟ್ಟಿಸ್ಕೊಳ್ಳೋದನ್ನೂ ಕಳ್ತನ ದುಡ್ಡಾಗೆ ನೀವು ಮನೆ ಕಟ್ಟಿಸ್ಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದ. ಇನ್ನೇನತ್ತೆ, ನಾನೇನು ಮೊಯ್ ಬಾಕ್ಸ್ ದುಡಿಯೋಕ್ಕೆ ಏನು ಅನ್ಕೊಬಿಟ್ಟಿದ್ದೀರಾ? ನನ್ನ ಹತ್ರ ಏನು ಲಕ್ಷ ಬರ್ತದ? ಅದಕ್ಕೆ ನಿಮ್ಗೇನು ನಾನು ಕಳ್ತನ ಮಾಡಿ ತಂದಾಕ್ತೀನೋ ಸುಳ್ತನ ಮಾಡಿ ತಂದಾಕ್ತೀನೋ? ನಿಮ್ಗೇನು ಬೇಕಿತ್ತು? ನಿಮಗೆ ವಾಷಿಂಗ್ ಮಿಷಿನು ಫ್ರಿಡ್ಜು ಟಿವಿ ಮನೆ ಬೇಕಿತ್ತು, ಅದನ್ನೆಲ್ಲ ಕೊಡಿಸ್ತಿದ್ದೀನಿ ತಾನೆ. ಕಳ್ತನ ಮಾಡಿದ್ರೂ ವಾಷಿಂಗ್ ಮಿಷಿನು ಅದೇ ಬರೋದು, ಅಂಗಡಿ ಶೋರೂಮಿಂದ ತಗೊಂಬಂದ್ರೂ ಅದೇ ನೀನು ಕೊಡೋದು. ಅದಕ್ಕೆಲ್ಲ ಯಾಕತ್ತೆ ಇಷ್ಟಿಷ್ಟಕ್ಕೂ ಟೆನ್ಷನ್ ಮಾಡ್ಕೊಂಡು ಇದು ಮಾಡ್ತೀರಾ? ನೋಡಿ ಅತ್ತೆ, ನೀವು ಇಷ್ಟಿಷ್ಟಕ್ಕೂ ಟೆನ್ಷನ್ ಮಾಡ್ಕೊಂಡು ಹಿಂಗೆ ಹೊಡೆದು ಬಡ್ದೇನೆ ನೀ ಅಲ್ಲೋಡಿ. ಮಾವಂಗೆ ಮಾತೇ ಗೊತ್ತಿಲ್ಲ, ಸ್ವರ್ಗ ಹೋಗಿ ನತ್ಪೇತ್ ನಾರಾಯಣ ನಿಂತಂಗೆ ನಿಂತಿರೋದು ನೋಡಿ. ಲೇ ಬುಡೆ ಬಿಡು, ಇಲ್ಲೇ ಏನು ಎಗದು ಬಿದ್ದು ಹೋದನು. ಈಗಲೇ ನೀನು ಎಷ್ಟು ವರ್ಷ ಜೈಲಿಗೆ ಹಾಕ್ತಾರೋ ಗೊತ್ತಿಲ್ಲ ನಮ್ಮನ್ನ. ಅಂಥದ್ರಾಗೆ ತಿರುಗಿ ಆಮೇಲೆ ಇವನು ಸಾಯಿಸ್ಬಿಟ್ಟು ಇನ್ನೂ 10-20 ವರ್ಷ ಜೈಲಾಗಿರಕ್ಕೆ ಆಯ್ತದೆ ನಮ್ಮ ಕೈಲಿ. ಈ ನನ್ನ ಮಗ ಏನು ಎಲ್ಲ 3 ಬಿಟ್ಟು ಕುಂತ್ಕೊಂಡವನೇ ಲೋಪರ್ ನನ್ನ ಮಗ. ಆದರೆ ನಾವು ಎಲ್ಲ ಬಿಟ್ಟು ಕುಂತ್ಕೊಂಡಿಲ್ವಲ್ಲೇ. ಬುಡೆ
ಅತ್ತೆ ಹಂಗೆಲ್ಲ ಶಾನೆ ಹೊಡಿಬೇಡಿ, ನಿನ್ ಮಗಳು ಮುಂದೆ ಆಗೋಗ್ಬಿಡ್ತಾಳ ಆಮೇಕಿಂದ. ನನ್ನೇನಿಯ ನಂಬ್ಕೊಂಡು ನನ್ನ ಕನ್ಸಿನೇನಿಯ ಕಾಣ್ತಾ ಅವಳೆ ಅಂತ ಅನ್ನಿಸ್ತದೆ. ಸುಮ್ಕೇನಿ ಆಮೇಕಿಂದ ನೀವು ಹಿಂಗೆ ದನ ಕೊಡ್ದಂಗೆ ಹೊಡೆದ್ಬಿಟ್ರೆ ಆಮೇಕಿಂದ ದೊಡ್ಡ ಬೇಜಾರು ಮಾಡ್ಕೊಳಕ್ಕಿಲ್ವೇನು? ಆಮೇಕಿಂದ ನಾನು ಸತ್ತೋಗ್ಬಿಟ್ರೆ ಇಲ್ಲೇನೇನಿಯ ನನ್ನ ಪ್ರೀತಿಯ ಮಹಾನ ನೋಡ್ಕೊಳ್ಳೋರು ಯಾರತ್ತೆ? ಇನ್ನೂ ನನ್ನ ಮಗಳು ಚಿಂತೆ ಮಾಡ್ತಿದ್ಯಾ? ಇನ್ನೂ ಅವಳು ಕನ್ಸ್ ಕಾಣ್ತಾ ಇದೆಯಾ? ಇನ್ನು ಮ್ಯಾಲ ನನ್ನ ಮಗಳು ಮಕ ನೋಡಕ್ಕೂ ಹಾಕಿಲ್ಲ ನಿಂಗೆ. ಇಲ್ಲೇ ಬಿದ್ದು ಸಾಯಿ. ಥು. ಏ ಬಿಡ್ಲೆ, ಏಳಿ 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 ಸಾಕಾಗೋಯ್ತು. ಅವ್ನಿಗೇನಾರು ಹೆಚ್ಚು ಕಮ್ಮಿ ಆದರೆ ಕುತ್ತಿಗೆಗೆ ಬರ್ತದ ಬಿಡ್ಲೆ. ಅಯ್ಯೋ ಯಪ್ಪ, ಆಮೇಕಿಂದ ಇವನು ಸೇರಿ ಸಾಯಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ನನ್ನನ್ನೇ ಸೇರಿಸ್ಬಿಟ್ಟು ಜೈಲ್ಗಿಲ್ಗೆ ಹಾಕ್ಬಿಟ್ಟರು. ಈಗಲೇ ತಡ್ಕೊಳಕ್ ಆಯ್ತಿಲ್ಲ ನನ್ನ ಕೈಯಲ್ಲಿ ಜೈಲಾಗಿರಕ್ಕೆ. ಇನ್ನು ಇದನ್ನು ಬೇರೆ ಮಾಡ್ತಾ ಇದೆಯಲ್ಲೇ ಬುಡ್ಲೆ. ರೀ ಏನ್ರಿ ಜಗಳ ಅದು? ಬಿಡ್ರಿ. ಏಯ್ ಅದೇನೋ ಜೈಲಿಗೆ ಹಾಕ್ಬಿಟ್ಟಿದ್ರಲ್ಲ, ಇನ್ನೂ 10 ವರ್ಷ ಎಕ್ಸ್ಟ್ರಾನೇ ಹಾಕ್ಬಿಡಿ. ಇಲ್ಲೇನೇ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಆದರೆ ಈ ಬೊಡ್ಡ ಇದನ್ನು ಮಾತ್ರ ಬಿಡ ಮಾತೇ ಇಲ್ಲ ನಾನು ಇವ್ನ ಸಪೋರ್ಟ್ಗೆ ಹೋಗಿಲ್ಲ ಆದ್ರೂ ಕಳ್ಳಿ ಅಂತ ಹೇಳ್ಬಿಟ್ಟು ಪಟ್ಟ ಕಟ್ಬಿಟ್ಟವನೆ ನನಗೆ. ಈ ನನ್ನ ಮಗನ ಉಳಿಸ್ಬಿಟ್ಟು ಏನು ಮಾಡಲಿ ನೀವೇನೇ ಹೇಳಿ ಈಗ ಸುಮ್ಮನೆ ಬಿಡ್ತೀಯೋ ಇಲ್ಲ ಅಂತಂದ್ರೆ ಬೇರೆ ಜೈಲ್ಗೆ ಹಾಕ್ಬಿಟ್ಟು ಲೇಡೀಸ್ ಪೊಲೀಸ್ ಹತ್ರ ಜಾಡ್ಸಿಸ್ಬಿಡ್ತೀನಿ ಅಷ್ಟೇನೆ. ಏನಮ್ಮ ಹಂಗೆಲ್ಲ ಹೊಡಿತಾರ? ಬಿಡು ಸುಮ್ಮನೆ ಮಾಡೋದಿಲ್ಲ ಅಲ್ಕಾ ಕೆಲಸ. ಅದೇನೋ ಮನೆ ಮುಂದೆ ಬೃಂದಾವನ ಅನ್ನಂಗೆ ಎಲ್ಲ ಕಡ್ರುಗಳನ್ನೇ 3 ಜನ ಇಲ್ಲೇ ಬಿದ್ದು ಸಾಯ್ರಿ. ಶಪ್ಪ ನೋಡಿ. ನೋಡ್ಲಾ ಇಲ್ಲಿ ಕಳೆದೋಗಿರ ಇನ್ನು 4 ವಾಷಿಂಗ್ ಮಿಷಿನು, 3 ಫ್ರಿಡ್ಜು, 6 ಏನೋ ಟಿವಿ ಎಲ್ಲಾನು ಸಿಗ ಗಂಟನೂ ನೀವು 3 ಜನನೂ ಇದೇ ಲಾಕಪ್ಪಾಗೇನಿಯ ಬಿದ್ದು ಸಾಯ್ಬೇಕು. ದಿನಕ್ಕೆ ಒಂದೇ ಹೊತ್ತು ಊಟ ಹಾಕಿಸ್ತೀನಿ ಹಿಂಗೆ ಆಡ್ತಾ ಇದ್ರೆ. ನಾನೇನು ಆಡ್ತಿಲ್ಲ ನಾನು ಸೈಲೆಂಟ್ ಆಗಿದ್ದೀನಿ ಈ ಅತ್ತೆನೇ ಹಿಂಗೆಲ್ಲ ಆಡ್ತಾ ಇರೋದು. ನನಗೆ 3 ಹೊತ್ತು ಬೇಕೇ ಬೇಕು ಈ ಅಮ್ಮಂಗೆ ಕೊಡೋದನ್ನು ಬೇಕಾದ್ರೆ ನನಗೆ ಕೊಟ್ಬಿಡಿ ಅಯ್ಯಪ್ಪ ಅತ್ತೆ ಅನ್ಬೇಡ್ವಾ ದೊಡ್ಡ ಕತ್ತೆ. ಇವನ್ ಜೊತೆ ನಾನು ಇರಕ್ಕಿಲ್ಲ ನನ್ನ ಬ್ಯಾರೆ ಜೈಲ್ಗೆ ಹಾಕಿ ನಾನಂತೂ ಇವನ್ ಜೊತೆ ಇರಕ್ಕಿಲ್ಲ ನನಗೆ ಇವನ್ ಜೊತೆ ಇದು ಬಿಟ್ರೆ ಇವನ್ನ ಕೊಲೆ ಮಾಡಬೇಕು ಅನ್ನೋ ಅಷ್ಟು ಸಿಟ್ಟು ಬತ್ತೈತೆ ನನಗಂತೂ. ಇದೇನು ಲಾಡ್ಜ್ ಅನ್ಕೊಬಿಟ್ಟಿದ್ದೀರಾ ನೀವು? ಇದು ಬೇಡ ಅದು ಬೇಡ ಅದು ಬೇಡ ಇದು ಬೇಡ ಅಂತ ಹೇಳಕ್ಕೆ. ಇದು ಜೈಲು, ನಾವೆಲ್ಲ ಆಗ್ತೀವೋ ಅಲ್ಲಿ ಬಿದ್ದಿರಬೇಕು ನೋಡಮ್ಮ. ಇನ್ನೊಂದು ಎಲ್ಲ ಪ್ರೂವ್ ಆಗೋ ತನಕ ಇಲ್ಲೇ ಇರು. ಆಮೇಕಿಂದ ನೀನು ಬೇರೆ ಕಡೆ ಹಾಕ್ತೀವಿ, ಪೊಲೀಸು ಲೇಡೀಸ್ ಇರ್ತಾರಲ್ಲ ಅಲ್ಲಿಗೆಲ್ಲಾದ್ರೂ ಹಾಕ್ತೀನಿ. ಅಲ್ಲಿ ತನಕ ಇಲ್ಲೇ ಬಿದ್ದಿರಿ. ಹಾಗೇನೇ ಆದಷ್ಟು ಬೇಗ ಕದ್ದಿರೋ ಮಾಲೆಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಾ, ಯಾರ್ಯಾರ ಕೈಗೆ ಸೇಲ್ ಮಾಡಿದ್ದೀರಾ ಅದೆಲ್ಲ A to Z ಇನ್ಫಾರ್ಮೇಷನ್ ನಮಗೆ ಬೇಕಷ್ಟೇನೆ ನಾವು ಕದ್ದಿಲ್ದಿದ್ರು ಇನ್ಫಾರ್ಮೇಷನ್ ಕೊಡಿ ಅಂದರೆ ನಾವು ಎಲ್ಲಿಂದ ಕೊಡೋಣ ಇನ್ಫಾರ್ಮೇಷನ್ನ? ಆಯ್ತಿಲ್ಲ ನಮ್ಮ ಕೈಲಿ. ಮಾಡಿರೋ ತಪ್ಪಾದರೆ ಒಪ್ಕೊಬಿಡ್ಬೋದು ಏನೋ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಮಾಡಿದಿರೋ ತಪ್ಪು ನೀ ಹಂಗೆ ಒಪ್ಕೊಳಕ್ಕಾಯ್ತದೆ? ನೀವೇ ಹೇಳಿ ಆಗ್ದಿರೋ ಕೆಲಸ ಇದೆಲ್ಲನೂ ನಮ್ಮ ತಾಯಣೆ ಕೇಳ್ತೀವಿ ಕಳ್ಳತನ ಅನ್ನೋದು ಇಲ್ಲಿ ಗಂಟ ಮಾಡಿಲ್ಲ ನಾವು. ಹುಚ್ಚ ಅಂತ ಹೇಳಲ್ಲ, ಕಳ್ಳ ಅಂತ ಹೇಳಲ್ಲ. ಇದೇ ಭಾಳ ಆಯ್ತು. ನಿಮ್ಮಂತ ಎಷ್ಟು ಜನ ನೋಡಿಲ್ಲ ನಾನು ಸರ್ವಿಸಲ್ಲಿ. ನಮ್ಮ ತಲೆ ಕೆಡಿಸ್ಬಿಡಿ. ನಮಗೂ ಊಟದ ಟೈಮ್ ಆಯ್ತು, ನಾವು ಹೋಗ್ತೀವಿ. ಬಿದ್ದಿರ್ರಿ ಇಲ್ಲೇನೆ. ಎಲ್ಲ ನಿನ್ನಿಂದನೇ ಕಣ್ಲಿ ಆಗಿದ್ದು, ಎಲ್ಲ ನಿನ್ನಿಂದನೇ. ಎಲ್ಕ ನನ್ನ ಮಗ ಎಲ್ಲಿ ತಗ್ಲಾಕಂಡ ಎಲ್ಲಿ ತಗ್ಲಾಕಂಡ ಇವಳೆ ನಮಗೆ. ಬುಡಿ ಇನ್ನೇನು ಮಾಡೋಕ್ಕಾಯ್ತದೆ? ಅನುಭವ್ಸೋಣ. ಇನ್ನೇನು ಬ್ಯಾರೆ ದಾರಿ ಇಲ್ವಲ್ಲ ನಮಗೂನುವೆ. ಅತ್ತೆ ಸೋದ್ರತ್ತೆ ನನ್ ಕಳ್ಳ ಅಂತರ್ ಕಾಣತ್ತೆ, ನನ್ ಯಾವ್ದ್ರ ಕಮ್ಮಿ ಯೋಳತ್ತೆ. ಅತ್ತೆ ಸೋದ್ರತ್ತೆ ನನ್ ಕಳ್ಳ ಅಂತರ್ ಕಾಣತ್ತೆ, ನನ್ ಯಾವ್ದ್ರ ಕಮ್ಮಿ ಯೋಳತ್ತೆ. ಬ್ಯಾಡ ಕಳ್ಳ, ಸುಮ್ಮನೆ ನಿನಗೆ ರೇಗಿಸ್ಬೇಡ. ಕಾಲಾಗ ಮೆಟ್ಟಿಲ್ಲ, ನಿನ್ನ ಕಾಲಾಗಿರೋ ಬೂಟ್ಸ್ನೇ ತಕೊಂಡು ಜ್ವರ ಬರೋ ಗಂಟ ಹೊಡೆದ್ಬಿಡ್ತೀನಿ. ಸುಮ್ಮನೆ ನೀನೇ ಕುಂತ್ಕೊಬಿಡಲಿ. ಸುಮ್ಮನೆ ಇದೆಯಲ್ಲ ಇವಾಗ ನಾನು ದೇವ್ರ ಥರ ಇದ್ದೀನಿ. ಸುಮ್ಮನೆ ಹಂಗೆ ಇರಕ್ಕೆ ಬಿಟ್ಬಿಡು. ನಾನೇನ ದೆಯ್ಯ ಆದೆ ಅಂತಂದರೆ ನಿನ್ನ ತಲೆ ಬುಲ್ಡೆ ಇಲ್ಲೇನೇ ಹೊಡೆದಾಕ್ಬಿಡ್ತೀನಿ. ಅಯ್ಯೋ ಯಪ್ಪ, ನಾನು ಏನ್ರೇನ ತಲೆ ಬುಲ್ಡೆ ಹೊಡೆದಾಕ್ಬಿಟ್ರೆ ನಾನು ಸೇರಿ ಹೇಳ್ಗಂಬಕ್ಕೆ ಹಾಕ್ಬಿಡ್ತಾರಲ್ಲಪ್ಪ. ಅಯ್ಯೋ ಲೇ ಸುಮ್ಕಿರ್ಲೇ. ನೋಡ್ರಿ ಮಾಡಗಂಟ ಮಾಡ್ಬಿಟ್ಟು 30ರಲ್ಲೂ ಬಿಟ್ಕೊಂಡು ಹೆಂಗೆ ಕಿಸಿತಾವನೆ ಅಂತ ಹೇಳ್ಬಿಟ್ಟು ನನಗೆ ಒಟ್ಟು ರಿತೈತೆ. ಎಲ್ಲಿಂದ ನಾನು ಸಹಿಸ್ಕೊಳ್ಳಿ ಹೇಳಿ ನಾನಂತೂ ಬಡ್ಡಿ ನನ್ನ ಮಗನ ತಗೊಬಂದು ಲೋಪರ್ ನನ್ನ ಮಗನ ತಗೊಬಂದು ಬುಡತ್ತೆ. ಅವಳಿಯನ್ನಾಗ ಸಮಿಸ್ಬೇಕಾಗಿರೋದು ದೂರ್ಮ ಸೋಮ್ಸಿ. ಎಷ್ಟೋ ತೆಪ್ಪುಗಳು ಮಾಡ್ತಿರ್ತೀವಿ, ಬೊತ್ತಿರ್ತೀವಿ, ಹಂಗಂತ ಎಲ್ಲ ಇದೇ ಮಾಡೋಕ್ಕಾಯ್ತದೆ? ಬುಡಿ ಜೈಲಿಂದ ಹೋದ್ಮೇಲೆ 3 ಜನ ಸೇರ್ಕೊಂಡು ಮನೆ ಕಟ್ಟನ, 3 ಮನೆ ಕಟ್ಟನ. ಈಗ ಬಾಯಿ ಮುಚ್ಕೊಂಡು ಕುಂತ್ಕೊಂಡ್ರೆ ಸರಿ, ಮನೆ ಕಟ್ಟಿಸ್ತಾನಂತ ಮನೇನ. 30ರಲ್ಲೂ ಬಿಟ್ಟು ನೋಡ್ತಾ ಇದ್ರೆ ಮೈಯಾಗೆಲ್ಲ ರಕ್ತ ಕೊತ್ತ 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 ಅಂತ ಕುದೀತಾ ಇತ್ತು ನನಗಂತೂ. ಸಹಿಸಕ್ಕೆ ಆಯ್ತಿಲ್ಲ ನನಗಂತೂ ನಿನ್ನ ಹಲ್ಲುಗಳು ನೋಡ್ತಾ ಇದ್ರೆ. ಅಯ್ಯೋ ಈ ಜೈಲು ಬ್ಯಾರೆ ಯಾವೂ ಇಲ್ವಾ? ನನ್ನ ಮಗನ ತಕ್ಕಿ ಹಾಕ್ಬೇಕಿತ್ತ?